ಸ್ಥಳೀಯರು ಹೇಳಿರ್ತಕ್ಕಂತಹ ಮಾಹಿತಿ, ನೇತ್ರಾವತಿ ನದಿಯಲ್ಲಿ ತೇಲಿ ಬರ್ತಾ ಇದ್ದಂತಹ ಶವಗಳನ್ನ ಇಲ್ಲಿಯೇ ಹೂಳಲಾಗ್ತಾ ಇತ್ತು. ನಮಗೆಲ್ಲ ಗೊತ್ತಿದೆ ಇದು, ಇದರಲ್ಲಿ ಏನು ಹೊಸ ಸಂಗತಿ ಇದೆ? ನೇತ್ರಾವತಿಯಲ್ಲಿ ತೇಲಿ ಬರ್ತಾ ಇದ್ದಂತಹ ಅನಾಥ ಶವಗಳನ್ನ ಇಲ್ಲಿಯೇ ಹೂಳಲಾಗ್ತಾ ಇತ್ತು, ಪೊಲೀಸರ ಸಮ್ಮುಖದಲ್ಲೇ ಹೂಳಲಾಗ್ತಾ ಇತ್ತು ಅಂತ ಕೊಟ್ಟಿರ್ತಕ್ಕಂತಹ ಮಾಹಿತಿ. ಆತ ಇನ್ನೂ ಸಾಕಷ್ಟು ವಿಚಾರಗಳನ್ನ ಮಾತನಾಡಿದ್ದಾನೆ. ಅನಾಥ ಶವಗಳನ್ನ ಮಹಜರು ಮಾಡಿಯೇ ಪೊಲೀಸರು ಇಲ್ಲಿ ಹೂಳ್ತಾ ಇದ್ರು, ದಾಖಲು ಮಾಡಿ ಮಹಜರು ಮಾಡಿಯೇ ಇಲ್ಲಿ ಹೂಳ್ತಾ ಇದ್ರು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಧರ್ಮಸ್ಥಳದ ಸ್ಥಳೀಯರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ನಾನು 33 ವರ್ಷದಿಂದ ಇಲ್ಲೇ ವಾಸ ಮಾಡ್ತಾ ಇದ್ದೀನಿ, ಇವತ್ತು ಸಿಕ್ಕ ಮೂಳೆಗಳಲ್ಲಿ ಏನು ವಿಶೇಷತೆ ಇದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸ್ಥಳೀಯರಾಗಿರ್ತಕ್ಕಂಥ ಪ್ರಜ್ವಲ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ನದಿಯಲ್ಲಿ ಕಾಯಿದು ಎಲ್ಲ ಮಾಡ್ತಾರೆ, ಅದು ನಮ್ಗೆ ಆಗಿತ್ತು. 3 ವರ್ಷ ನಮ್ಗೆ ಆಗಿತ್ತು. ನಮ್ಗೆ ಆ ಟೈಮಲ್ಲಿ ಕೆಲವು ಬಾಡಿಗಳು ಸಿಗ್ತದೆ. ಸಿಗುವಾಗ ಹೇಗೆ ಅಂತ ಹೇಳಿದ್ರೆ ನಾವು ಹೋಗಿ ಅಲ್ಲಿ ಇನ್ಫಾರ್ಮ್ ಮಾಡ್ತೀವಿ, ಎನ್ಕ್ವೈರಿ ಆಫೀಸ್ಗೆ ಇನ್ಫಾರ್ಮ್ ಮಾಡ್ತೀವಿ. ಇನ್ಫಾರ್ಮ್ ಮಾಡುವಾಗ ಅವರು ಪೊಲೀಸನವ್ರನ್ನ ಕರೆಸಿ ಅದನ್ನ ಹೇಗೆ ಅಂತ ಅದು ಸ್ಮೆಲ್ ಬರ್ತಾ ಇರುತ್ತೆ, ನಾವು ಅದು ಹತ್ರಕ್ಕೂ ಹೋಗಕ್ಕಾಗಲ್ಲ. ಅವ್ರೇನ್ ಮಾಡ್ತಾರೆ, ಅದನ್ನಲ್ಲೇ ದಫನ್ ಮಾಡ್ತಾರೆ, ಮಹಾಜರ್ ಮಾಡಿ ಅದನ್ನ ದಫನ್ ಮಾಡಿರ್ತಾರೆ. ಹಾಗಂತೇಳಿ ನಮ್ಗೆ ಇವತ್ತು ಸಿಕ್ಕಿರೋ ಮೂಳೆಗಳು ದೊಡ್ಡ ವಿಷಯ ಅಂತ ಅನಿಸುದಿಲ್ಲ. ಯಾಕಂತ ಹೇಳಿದ್ರೆ ಅದು ಗಂಡಸಿದ್ದು ಆಗಿರ್ಬೋದು, ಈ ಅಜ್ಜಿದ್ದು ಆಗಿರ್ಬೋದು. ಯಾಕಂದ್ರೆ ನಾವು ಜಾಸ್ತಿ ನೋಡಿರುವಂತದ್ದು ಈ ಏಜ್ ಆಗಿರುವಂತವ್ರು, ಒಂದು 40-45 ಆಗಿರುವಂತ ಗಂಡಸರು, ಇಲ್ಲ ಈ ಮುದುಕರು, ಅಜ್ಜಿಯವರು, ಹೀಗೆಲ್ಲ ನೋಡಿ. ಹಾಗಂತೇಳಿ ಹೆಂಗಸರು ಇಲ್ವಾ? ಹೆಂಗಸರು ಇದ್ದಾರೆ, ಹುಡುಗಿಯರು ಇರ್ತಾರೆ. ಒಂದು ಗಂಡು ಒಂದು ಹೆಣ್ಣು ಇಬ್ರು, ಗೊತ್ತಿಲ್ಲ ಎಂತ ಅಂತ, ಮೇ ಬಿ ಲವ್ ಫೇಲ್ಯೂರ್ ಆಗಿರ್ಬೋದು. ಈ ಶಾಲ್ ಅಲ್ಲಿ ಇಬ್ರನ್ನು ಕಟ್ಟಿಕೊಂಡು ಅಂದ್ರೆ ಇಬ್ರು ಒಟ್ಟಿಗೆ ಸಾಯ್ಬೇಕು ಅಂತ ಹೇಳಿ ಹಾರಿರುವಂತದ್ದು ಇದು ನಾನು ನೋಡಿರುವಂತದ್ದು. ಈ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶ್ರೀನಿವಾಸ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಬಹಳ ಮುಕ್ತವಾಗಿ ಮಾತನಾಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಎಸ್ಐಟಿಯ ಯಾವುದೇ ಪ್ರಶ್ನೆಗೆ ಉತ್ತರಿಸೋದಕ್ಕೆ ನಾವು ಸಿದ್ಧ, ನಮ್ಮ ಹತ್ರ ಅಷ್ಟರ ಮಟ್ಟಿಗಿನ ದಾಖಲೆಗಳಿದ್ದಾವೆ ಅಂತ ಶ್ರೀನಿವಾಸ್ ಅವರು ಹೇಳ್ತಾ ಇದ್ದಾರೆ. ಎಸ್ಐಟಿಗೆ ಯಾವುದೇ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಸಿದ್ಧ ಅಂತ ಧರ್ಮಸ್ಥಳದ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶ್ರೀನಿವಾಸ್ ಅವರು ಮಾತನಾಡಿದ್ದಾರೆ. ಕಳೆ ಬರವನ್ನ ನಾವು ಯಾವ್ಯಾವ್ದು ದಫನ್ ಮಾಡಿದ್ದೇವೆ ಆ ಎಲ್ಲವೂ ತನಿಖೆಯಾಗಲಿ, ಯಾವುದೆಲ್ಲ ಅಪರಿಚಿತ ಶವಗಳು ಬಂದಿದ್ದಾವೆ ಅದನ್ನ ಯಾವ ದಿನಾಂಕಕ್ಕೆ ಎಲ್ಲಿ ದಫನ್ ಮಾಡಲಾಗಿದೆ ಎಲ್ಲ ತನಿಖೆ ಆಗಲಿ ಅಂತ ಹೇಳಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಬೆಳ್ತಂಗಡಿ ಮತ್ತೆ ಧರ್ಮಸ್ಥಳ ಹಾಗೂ ಉಜಿರೆಗಳಲ್ಲಿ ಬೀಡುಬಿಟ್ಟಿರುವಂತದ್ದು. ಇನ್ನ ಈ ಬಗ್ಗೆ ಮಾತನಾಡಲಿಕ್ಕೆ ಜೊತೆಗೆ ಧರ್ಮಸ್ಥಳದ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಂತ ಶ್ರೀ ಶ್ರೀನಿವಾಸ್ ರಾವ್ ಜೊತೆಗಿದ್ದಾರೆ. ಒಂದಿಷ್ಟು ಆರೋಪ ಪ್ರತ್ಯಾರೋಪ ಕ್ಷೇತ್ರದ ಬಗ್ಗೆ, ಧರ್ಮಸ್ಥಳದ ಬಗ್ಗೆ ಆಗಿರುವ ಘಟನೆಗಳ ಬಗ್ಗೆ ನಡೀತಾ ಇರುವಂತದ್ದು ಇದು ಜನರಿಗೂ ಕೂಡ ಗೊತ್ತಿರುವಂತದ್ದೇ. ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಂಡು ಹೋಗ್ತೀನಿ. ಸರ್ ನಮಸ್ಕಾರ ಸರ್. ಸರ್ ನಿಜಕ್ಕೂ ಒಂದು ರೀತಿಯಲ್ಲಿ ಇದು ಚರ್ಚೆಗೆ ಗ್ರಾಸವಾಗಿರುವಂತಹ ಸದ್ಯ ಸುದ್ದಿ ಇದೀಗ. ಧರ್ಮಸ್ಥಳದ ಸ್ನಾನಘಟ್ಟ ಅಂದ್ರೆ ಜನರು ಬಂದು ಸ್ನಾನ ಮಾಡಿ ಪುಣ್ಯವನ್ನು ಪಡ್ಕೊಳ್ತಾರೆ ಅನ್ನೋ ವ್ಯವಸ್ಥೆ ಇದ್ದಂತ ಒಂದು ಸಮಯ ಇತ್ತು. ಇದೀಗ ಒಂದು ಚೂರು ಬದಲಾವಣೆ ಆಗ್ತದೆ. ಅಂದ್ರೆ ಈ ರೀತಿ ಊಹಾಪೋಹಗಳ ಅಥವಾ ಸತ್ಯನೋ ನಮ್ಗೆ ಗೊತ್ತಿಲ್ಲ, ತನಿಖೆಯಿಂದಲೇ ಬಯಲಾಗಬೇಕಾಗಿರುವಂತಹ ವ್ಯವಸ್ಥೆ ಈಗ. ಈ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಧರ್ಮಸ್ಥಳ ಗ್ರಾಮ ಪಂಚಾಯತಿನ ಒಂದು ಉಪಾಧ್ಯಕ್ಷನಾಗಿ ನಮ್ಮ ಗ್ರಾಮ ಪಂಚಾಯತಿಯ ವ್ಯಾಪ್ತಿ, ಗ್ರಾಮ ಪಂಚಾಯತಿ ಮತ್ತು ಕ್ಷೇತ್ರದ ಹೆಸರು ಒಳ್ಳೆಯ ವಿಚಾರದಲ್ಲಿ ಆಗಸಕ್ಕೆ ಮುಟ್ಟಿರುವಂತದ್ದು. ಆದ್ರೆ ಈ ವಿಚಾರದಲ್ಲಿ ಆದಾಗ ಇಡೀ ರಾಜ್ಯ ಅಲ್ಲ ದೇಶವೇ ಇದರ ಬಗ್ಗೆ ಬಹಳ ಆಸಕ್ತಿಯಿಂದ ನೋಡ್ತಾ ಇದೆ. ಹಾಗಿರುವಾಗ ಇದು ಸತ್ಯದ ಅನಾವರಣ ಆಗುವಂತಹ ಒಂದು ಘಟನೆ ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ. ಅದರ ಜೊತೆಗೆ ಸಾಕಷ್ಟು ಅಗ್ನಿ ಪರೀಕ್ಷೆಗಳು, ಒಂದು ಕ್ಷೇತ್ರ ಅಥವಾ ಒಬ್ಬ ವ್ಯಕ್ತಿ ಬೆಳೆಯುವಾಗ ಈ ರೀತಿಯ ಸಾಕಷ್ಟು ಅಗ್ನಿ ಪರೀಕ್ಷೆಗಳು ಬರುವಂತದ್ದು ಸಹಜ. ಆದರೆ ಆ ಎಲ್ಲಾ ಅಗ್ನಿ ಪರೀಕ್ಷೆಗಳಿಂದ ಮೇಲೆ ಬಂದಾಗ ಆ ವ್ಯಕ್ತಿಯ ಇನ್ನಷ್ಟು ವ್ಯಕ್ತಿತ್ವ ಅನಾವರಣ ಆಗ್ತದೆ. ಹಾಗಾಗಿ ಇದೊಂದು ಅಗ್ನಿ ಪರೀಕ್ಷೆ. ತನಿಖೆ ನಡೀತಾ ಇದೆ. ಅದರ ತಕ್ಕಂತೆ ಮುಸುಕುದಾರಿ ತೋರಿಸಿದ ಜಾಗದಲ್ಲಿ 13 ಜಾಗಗಳನ್ನ ಗುರುತು ಮಾಡಿದ್ದ ಯಾರು ಮುಸುಕುದಾರಿ, ಅದನ್ನ ಅಧಿಕಾರಿಗಳಿಗೂ ತಿಳಿಸಿದ್ದ. ಈಗ ಆ ತನಿಖೆ ನಡೀತಾ ಇರುವಂತದ್ದು. ಒಂದಿಷ್ಟು ಕಳೆ ಬರಹಗಳು ಸಿಕ್ಕಿರುವಂತದ್ದು. ಈಗ 6ನೇವರೆಗೂ ಆ ಜಾಗವನ್ನು ಅಗದಿದ್ದಾರೆ. ಅಲ್ಲಿ ಒಂದಿಷ್ಟು ಮೂಳೆಗಳು ಸಿಕ್ಕಿರುವಂತದ್ದು. ಅಂದ್ರೆ ಉತ್ಖನನ ಅಂದ್ರೆ ಒಂದಿಷ್ಟು ಮಾಡಿದಾಗ ಅಲ್ಲಿ ಕಳೆ ಬರಹ ಸಿಕ್ಕಿರುವಂತದ್ದು, ತಲೆ ಬುರುಡೆ ಆಗಿರ್ಬೋದು ಅಥವಾ ಕೈ ಅಥವಾ ಕಾಲಿನ ಎಲುಬುಗಳು ಸಿಕ್ಕಿದಾವಂತೆ. ಮತ್ತೆ ಈ ಬಗ್ಗೆ ಏನ್ ಹೇಳ್ತೀರಿ ಸರ್? ಈಗ ಮುಸುಕುದಾರಿ ಅಂತ ಹೇಳ್ತೀರಾ. ಎಸ್ಐಟಿ ತನಿಖೆ ಮತ್ತು ಕೋರ್ಟಿನ ತನಿಖೆ ಹಂತದಲ್ಲಿ ಸಾರ್ವಜನಿಕರು ಮಾತನಾಡಬಾರದು ಅಂತ ಹೇಳುವಂತದ್ದು ಒಂದು ಕಾನೂನಿದೆ. ಹಾಗಾಗಿ ಅದರ ಬಗ್ಗೆ ವಿಶೇಷವಾಗಿ ನಾನು ಹೇಳಲಿಕ್ಕೆ ಶಕ್ತನಲ್ಲ. ಆದ್ರೂ ನಿಮ್ಮ ಪ್ರಶ್ನೆಗೆ ಒಬ್ಬ ಮುಸುಕುದಾರಿ ಅಥವಾ ಏನೋ ಅನಾಮಿಕ ಅಂತ ಹೇಳುವಂತವನು ತೋರಿಸುವಂತಹ ಜಾಗಗಳು ಅಂತ ಹೇಳುತ್ತದೆ. ಇದಕ್ಕೆಲ್ಲ ಗ್ರಾಮ ಪಂಚಾಯಿತಿ
ಧರ್ಮಸ್ಥಳದ 85-86ರಿಂದ ಪ್ರಾರಂಭವಾಗಿ ಇಲ್ಲಿಯವರೆಗೆ 2025ರವರೆಗೂ ಕೂಡ ಬೇರೆ ಬೇರೆ ಈ ಅನಾಥ ಶವಗಳ ದಫನದ ಬಗ್ಗೆ ದಾಖಲೀಕರಣವನ್ನು ಪೊಲೀಸ್ ಇಲಾಖೆಯ ಜೊತೆ ಇಟ್ಟುಕೊಂಡಿದ್ದೇವೆ. ಆ ದಾಖಲೆಗಳನ್ನು ಪರಾಮರ್ಶಿಸಿ ಅದನ್ನು ನೋಡಿದಾಗ ಈಗ ಉತ್ಖನನವಾದದಲ್ಲಿ ಏನು ಸಿಕ್ಕಿದೆ, ಆ ಸಿಕ್ಕಿದಂತ ಕಳೆಬರದ DNA ಮತ್ತು ನಮ್ಮಲ್ಲಿರುವಂತಹ UDR ಸಂಖ್ಯೆಯ DNAಗಳು ಮ್ಯಾಚ್ ಆದಾಗ ನಮ್ಮ ದಾಖಲೆ ಮತ್ತು ಅದು ಅಧಿಕೃತವಾಗಿ ದಫನವಾಗಿರುವಂತಹ ಒಂದು ಏನು ಶವ ಅಂತ ಹೇಳುವಂಥದ್ದು ಆಗ್ತದೆ, ತನಿಖೆಯ ಮೂಲಕ ಆಗ್ತದೆ. ಹಾಗಾಗಿ ಆ ದಿನಗಳನ್ನು ನಾವು ಕಾಣಲಿಕ್ಕೆ ಬಯಸ್ತಾ ಇದ್ದೇವೆ. ಖಂಡಿತ ಸತ್ಯ ಶ್ರೀನಿವಾಸ ಈಗ ಅದೇ ಹೇಳ್ತಾ ಇದ್ರೆ, ಈ ತರದ್ದು ಆದ್ರೆ ಅಸಹಜ ಸಾವು ಅಥವಾ ಸಹಜ ಸಾವು, ಆತ್ಮಹತ್ಯೆಯೋ ಅಥವಾ ಯಾರು ಹಿಂದೆ ಮುಂದೆ ಇಲ್ಲದೆ ಒಂದು ಇಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಅಥವಾ ಅವನ ಬಳಿ ಯಾವುದೇ ರೀತಿಯ ಸಾಕ್ಷ್ಯಾಧಾರ ಇಲ್ಲಿದ್ದಾಗ ಪಂಚಾಯತ್ ಅಂದ್ರೆ ಈ ಗ್ರಾಮದಲ್ಲಿದ್ರೆ ಪಂಚಾಯತಿಗಳು, ತಾಲೂಕಲ್ಲಿದ್ರೆ ತಹಸೀಲ್ದಾರ್ ಕಚೇರಿ ಇರುತ್ತೆ, ಜಿಲ್ಲೆಯಲ್ಲಿದ್ರೆ DC ಕಚೇರಿ ಇರುತ್ತೆ, ಸ್ಟೇಷನ್ ಇರುತ್ತೆ, ಸ್ಥಳೀಯವಾಗಿ ಅಧಿಕಾರಿಗಳು ಇರ್ತಾರೆ. ಈಗ ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲಿ ಒಂದಿಷ್ಟು ಜನ ತೀರ್ಕೊಂಡ್ರು, ಅವ್ರನ್ನ ದಫನ್ ಮಾಡ್ಲಿಕ್ಕೆ ಪರ್ಟಿಕ್ಯುಲರ್ ಆಗಿ ಅದೇ ಜಾಗವನ್ನ ಆಯ್ಕೆ ಮಾಡ್ಕೊಂಡಿದ್ರೆ ಹೇಗೆ ಅಂತ ಪಂಚಾಯತಿಂದ 1986-87ರಿಂದ ಪ್ರಾರಂಭವಾದಂತಹ ಮಂಡಲ್ ಪಂಚಾಯತ್ ಆ ದಿನದಲ್ಲಿ ಯಾವುದೇ ವ್ಯವಸ್ಥೆಗಳು ಇಲ್ಲದಿದ್ದಂತಹ ದಿನಗಳಲ್ಲಿ ಸ್ಥಳೀಯವಾಗಿ ಸಿಕ್ಕಿರುವಂತಹ ಮತ್ತು ಆ ಪರಿಸ್ಥಿತಿ ಮತ್ತು ಪರಿಸರ, ಯಾಕಂತ ಹೇಳಿದ್ರೆ ಆ ಕಳೆಬರ ಯಾವ ರೀತಿ ಇದೆ ಅಂತ ಹೇಳುವಂಥದ್ದು ಸ್ಪಷ್ಟ ಇಲ್ಲ. ಪೊಲೀಸ್ ಇಲಾಖೆಯಲ್ಲಿ ದಾಖಲೆಗಳಿದೆ. ಅದನ್ನು ಎಲ್ಲ ಏನು ಪ್ರೊಸೀಜರ್ಗಳನ್ನು ಮಾಡಿ ಸ್ಥಳೀಯವಾಗಿ ದಫನ ಮಾಡಿರುವಂತದ್ದು ಪೊಲೀಸ್ ಅಧಿಕಾರಿ ಇದ್ದುಕೊಂಡು ಪಂಚಾಯತ್ ಅನ್ನು ಉಪಯೋಗಿಸಿಕೊಂಡು ಇರುವಂತದ್ದು ಕೂಡ ಇದೆ, ಇಲ್ಲ ಅಂತ ಇಲ್ಲ. 2006ರ ನಂತರ ಸುಮಾರು 6ರ ಮೇಲೆ ನಮ್ಮ ಧರ್ಮಸ್ಥಳದ ಗ್ರಾಮ ಪಂಚಾಯತಿಗೆ ಹಿಂದೂ ರುದ್ರಭೂಮಿ ಅಂತ ಹೇಳುವಂಥದ್ದು ದಾಖಲೀಕರಣ ಆಗಿ ಅಲ್ಲಿ ವ್ಯವಸ್ಥೆಗಳಾಗಿ ಅದರ ಪಕ್ಕದಲ್ಲಿ ಬರೀ ಲ್ಯಾಂಡ್ ಇದೆ. ಸೊ ಅದಾದ ನಂತರ ಅಲ್ಲಿ ಮಾಡ್ತಾ ಇದ್ದೇವೆ. ಕಳೆದ ಹಳೆಯ ದಿನಗಳಲ್ಲಿ ಇದರ ಬಗ್ಗೆ ನಮ್ಮ ಪ್ರಾರಂಭದ ಮಂಡಲ ಪ್ರಧಾನರವರು ಕೂಡ ಅವರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ದಿನಗಳಲ್ಲಿ ಏನು, ಯಾಕಂದ್ರೆ ಅವರ ದಿನಗಳ ಮಾಹಿತಿಯನ್ನು ನಾನು ಹೇಳಲಿಕ್ಕಾಗುದಿಲ್ಲ. ಅದಾದ ಮೇಲೆ ಮಾಜಿ ಅಧ್ಯಕ್ಷರಾದಂತಹ ಕೇಶವ್ ಅವರು ಕೂಡ ಅವರ ದಿನಗಳಲ್ಲಿ, ಅವರು ಅಧ್ಯಕ್ಷನಾಗಿರುವಂತಹ ದಿನಗಳಲ್ಲಿ ಯಾವ ರೀತಿ ಎಲ್ಲೆಲ್ಲಿ ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ಕೂಡ ಪೊಲೀಸ್. ಇನ್ನೋರ್ವ ಸ್ಥಳೀಯರು ಹೇಳಿರ್ತಕ್ಕಂತಹ ಮಾಹಿತಿ, ನೇತ್ರಾವತಿ ನದಿಯಲ್ಲಿ ತೇಲಿ ಬರ್ತಾ ಇದ್ದಂತಹ ಶವಗಳನ್ನ ಇಲ್ಲಿಯೇ ಹೂಳಲಾಗ್ತಾ ಇತ್ತು. ನಮ್ಗೆಲ್ಲ ಗೊತ್ತಿದೆ ಇದು, ಇದರಲ್ಲಿ ಏನು ಹೊಸ ಸಂಗತಿ ಇದೆ? ನೇತ್ರಾವತಿಯಲ್ಲಿ ತೇಲಿ ಬರ್ತಾ ಇದ್ದಂತಹ ಅನಾಥ ಶವಗಳನ್ನ ಇಲ್ಲಿಯೇ ಹೂಳಲಾಗ್ತಾ ಇತ್ತು, ಪೊಲೀಸರ ಸಮ್ಮುಖದಲ್ಲೇ ಹೂಳಲಾಗ್ತಾ ಇತ್ತು ಅಂತ ಕೊಟ್ಟಿರ್ತಕ್ಕಂತಹ ಮಾಹಿತಿ. ಆತ ಇನ್ನೂ ಸಾಕಷ್ಟು ವಿಚಾರಗಳನ್ನ ಮಾತನಾಡಿದ್ದಾನೆ. ಅನಾಥ ಶವಗಳನ್ನ ಮಹಜರು ಮಾಡಿಯೇ ಪೊಲೀಸರು ಇಲ್ಲಿ ಹೂಳ್ತಾ ಇದ್ರು, ದಾಖಲು ಮಾಡಿ ಮಹಜರು ಮಾಡಿಯೇ ಇಲ್ಲಿ ಹೂಳ್ತಾ ಇದ್ರು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಧರ್ಮಸ್ಥಳದ ಸ್ಥಳೀಯರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ನಾನು 33 ವರ್ಷದಿಂದ ಇಲ್ಲೇ ವಾಸ ಮಾಡ್ತಾ ಇದ್ದೀನಿ, ಇವತ್ತು ಸಿಕ್ಕ ಮೂಳೆಗಳಲ್ಲಿ ಏನ್ ವಿಶೇಷತೆ ಇದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸ್ಥಳೀಯರಾಗಿರ್ತಕ್ಕಂಥ ಪ್ರಜ್ವಲ್ ಸ್ಫೋಟಕ